ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ ಚೂಡಿದಾರದ ಟಾಪ್ ಪ್ಲೇನ್ ಟಾಪ್ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಂಗೆ ಇನ್ನ ಯಾರಾದ್ರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಚೂಡಿದಾರ ಟಾಪ್ ಪ್ಲೇನ್ ಟಾಪ್ ಅಂದ್ರೆ ಲೈನಿಂಗ್ ಇಲ್ಲ, ಜಸ್ಟ್ ಪ್ಲೇನ್ ಟಾಪ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರೋ ಚಾನೆಲ್ ನಲ್ಲಿ ಪ್ರಿನ್ಸೆಸ್ ಕಟ್, ಬೋಟ್ ನೆಕ್, ಕಟೋರಿ, ಕಾಲರ್ ಬ್ಲೌಸ್ ಅದೆಲ್ಲಾನು ಅಪ್ಲೋಡ್ ಆಗಿದೆ. ಅದನ್ನು ಒಂದ್ ಟೈಮ್ ನೀವು ಚೆಕ್ ಮಾಡ್ಕೊಂಡು ಅದನ್ನು ಒಂದ್ ಟೈಮ್ ನೀವು ನೋಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ಬಂದು ಪ್ಲೇನ್ ಟಾಪ್ ಕಟಿಂಗ್ ನ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನಾ ಕಟಿಂಗ್ ತೋರ್ಸೋದಕ್ಕಿಂತ ಮೊದಲು, ಟಾಪ್ ಕಟಿಂಗ್ ತೋರ್ಸೋದಕ್ಕಿಂತ ಮೊದಲು ಮೆಸರ್ಮೆಂಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಯಾವ್ಯಾವ ಮೆಸರ್ಮೆಂಟ್ ಎಷ್ಟೆಷ್ಟಿದೆ ಅಂತ ಹೇಳಿ. ಟೋಟಲ್ ಟಾಪ್ ಇಂದ ಉದ್ದ ಬಂದು 33 ಇಂಚ್ ಇದೆ. ನೆಕ್ ಸ್ವಲ್ಪ ಕಡಿಮೆ ಬೇಕಾಗಿದೆ, ಹಂಗಾಗಿ ನಾನು 4 ಇಂಚ್ ಅಷ್ಟೇ ನೆಕ್ ತಗೊಂಡಿದ್ದೀನಿ. ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಎರಡು ಸೈಡ್ 4 ಇಂಚ್ ಅಷ್ಟೇ ನೆಕ್ ತಗೊಂಡಿದ್ದೀನಿ. ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಬಂದು 32 ಇಂಚು. ಮಿಡಿಲ್ ಚೆಸ್ಟ್ ಮೆಸರ್ಮೆಂಟ್ ಬಂದು ಅದೇ 32 ಇಂಚೇ ಬಂದಿದೆ. ಬಟ್ ನಾನು ಒಂದ್ ಸ್ವಲ್ಪ ಲೂಸ್ ಇರ್ಲಿ ಅನ್ನೋದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಮತ್ತೆ ಹಿಪ್ ಮೆಸರ್ಮೆಂಟ್ ಬಂದು 30 ಇಂಚ್ ಇದೆ. ಸೈಡ್ ಫಿಟ್ಟಿಂಗ್ ಸೈಡ್ ಮೆಸರ್ಮೆಂಟ್ ಬಂದು 13 ಇಂಚು, 13 ಇಂಚ್ ಇದೆ. ಟೋಟಲ್ ಶೋಲ್ಡರ್ದು ಉದ್ದ 14 ಇಂಚು. ಆರ್ಮೋಲ್ದು ರೌಂಡಿಂಗ್ ಇದೆಯಲ್ಲ, ಅದು ಕೂಡ 14 ಇಂಚ್ ಇದೆ. ತೋಳಿಂದು ಉದ್ದ 9 ಇಂಚ್ ಇದೆ. ತೋಳಿನ ಸುತ್ತಳತಿ ನಮಗೆ ಟೋಟಲ್ ಎಲ್ಲ ಸೇರಿ 9 ಇಂಚ್ ಇದೆ. ಅಂದ್ರೆ ಅದರಲ್ಲಿ 2 ಭಾಗ ಮಾಡಿದ್ರೆ 4.5 ಇಂಚ್ ಆಗುತ್ತೆ. ಪ್ಲೇನ್ ಟಾಪ್ ಕಟಿಂಗ್ ಮಾಡಕ ಫಸ್ಟ್ ನಾವು ಇಷ್ಟು ಮೆಸರ್ಮೆಂಟ್ ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಕಟಿಂಗ್ ಸ್ಟಾರ್ಟ್ ಮಾಡಬೇಕು. ಕಟಿಂಗ್ ಸ್ಟಾರ್ಟ್ ಮಾಡಕ ಇದು ಪ್ಲೇನ್ ಕಾಟನ್ ಬಟ್ಟೆ ಇದೆ. ಇದು ಈ ಬಟ್ಟೆಯಲ್ಲಿ ಪ್ಲೇನ್, ಯಾಕಂದ್ರೆ ಇದು ಭರತನಾಟ್ಯಂದು ಸ್ಟೂಡೆಂಟ್ ಟಾಪ್ ಕಟಿಂಗ್ ಮಾಡ್ತಾ ಇದ್ದೀನಿ, ಹಂಗಾಗಿ ಇದು ಪ್ಲೇನ್ ಇದೆ. ಈ ಪ್ಲೇನ್ ಟಾಪ್ ಕಟ್ ಮಾಡಿ ಈ ಕ್ಲಾತ್ ನ ನಾನು ಇವಾಗ ನನ್ನ ಮೆಸರ್ಮೆಂಟ್ ಬಂದು ಟೋಟಲ್ ಮೆಸರ್ಮೆಂಟ್ 33 ಇಂಚ್ ಇದೆ ಅಲ್ಲ, 33 ಇಂಚ್ಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ಈ ತರ ಫೋಲ್ಡ್ ಮಾಡ್ಕೊಳ್ತಿದ್ದೇನೆ. ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ತರ ಫಸ್ಟ್ ಫೋಲ್ಡ್ ಮಾಡ್ಕೊಂತೀನಿ. ಇದು ಬಂದು ಇವಾಗ ಕ್ಲೋಸ್, ಬಟ್ಟಿ ಓಪನ್ ಕ್ಲೋಸ್ ಇರುತ್ತಲ್ಲ, ಅದು ನನ್ನ ಸೈಡ್ ಇದೆ. ಈ ಓಪನ್ ಇರೋದು ನನ್ನ ಆಪೋಸಿಟ್ ಸೈಡ್ ಇದೆ. ಈ ತರ ಹಾಕೊಂಡು ನೀಟಾಗಿ ಇದನ್ನ ಸರಿಗ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಮೆಸರ್ಮೆಂಟ್ ತಗೋಬೇಕು. ಟೋಟಲ್ ಫಸ್ಟ್ ಮೆಸರ್ಮೆಂಟ್ ಬಂದು ಟೋಟಲ್ ಉದ್ದ ಎಷ್ಟಿದೆ ಅನ್ನೋದನ್ನ ಮೆಸರ್ಮೆಂಟ್ ತಗೋಬೇಕು. ಟೋಟಲ್ ಉದ್ದ ಮೇಲೆ ಫೋಲ್ಡ್ ಮಾಡಿದಿವಲ್ಲ, ಅಲ್ಲಿಂದ ಸೇರ್ಕೊಂಡು ಕೆಳಗಡೆವರೆಗೂ ಟೋಟಲ್ ಉದ್ದ ತಗೋಬೇಕು. ನಾನು ಮುಂದಿಂದು ಮತ್ತೆ ಹಿಂದಿಂದು ಎರಡೂನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಯಾಕೆ ಒಟ್ಟಿಗೆ ಹಾಕ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಇಲ್ಲ, ಎರಡು ಸೇಮ್ ಇದೆ. ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಎರಡು ಸೇಮೇ ಕಟ್ ಮಾಡ್ತಿರೋದ್ರಿಂದ ಎರಡೂನು ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು. ಟೋಟಲ್ ಉದ್ದ ಬಂದು ಇದರಲ್ಲಿ ನಾನು ನನಗೆ ಮೇಲ್ಗಡೆ ಫೋಲ್ಡಿಂಗಿಗೆ ಮತ್ತೆ ಕೆಳಗಡೆ ಫೋಲ್ಡಿಂಗಿಗೆ ಎಲ್ಲಾ ಸೇರಿನೇ 33 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಚೂಡಿದಾರ್ ಟಾಪ್ ಕಟ್ ಮಾಡ್ಲಿಕ್ಕೋಸ್ಕರ 2 ಮೀಟರ್ ಬಟ್ಟೆ ತಗೊಂಡಿದ್ದೀನಿ ನಾನು. ಕಾಟನ್ ಬಟ್ಟೆ ತಗೊಂಡು ಇದು ಸಿಂಗಲ್, ಇದನ್ನ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡೆ. ಆಲ್ರೆಡಿ ಡಬಲ್ ಫೋಲ್ಡಿಂಗ್ ಇರುತ್ತಿದ್ದು. ಡಬಲ್ ಫೋಲ್ಡ್ ಮಾಡ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದನ್ನ ಇದ್ರ ಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಈ ತರ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ನಮ್ಗೆ ಎಷ್ಟು ಲೆಂತ್ ಬೇಕು ನೋಡ್ರಿ, ನಮ್ದು ಅಳತೆ ಮೆಸರ್ಮೆಂಟ್ ನಲ್ಲಿ ಎಷ್ಟು ಲೆಂತ್ ತಗೊಂಡಿರ್ತೇವಲ್ಲ ಅಷ್ಟು ಲೆಂತ್ಗೆ ನಾವು ಇದನ್ನ ಫಸ್ಟ್ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನಾನು ಅಳತೆ ತಗೊಂಡಿದ್ದೀನಲ್ಲ, ಬಾಡಿ ಮೆಸರ್ಮೆಂಟ್ ತಗೊಂಡಿದ್ದೀನಿ. ಅದರಲ್ಲಿ 33 ಇಂಚ್ ಇದೆ. 33 ಇಂಚ್ ಪೂರ್ತಿ ನಾನು ಅಳತೆ ತಗೊಂತಾ ಇದ್ದೀನಿ. ಅಂದ್ರೆ 33 ಇಂಚ್ ಅಂದ್ರೆ ಇದರಲ್ಲಿ ಶೋಲ್ಡರ್ ಮಾರ್ಜಿನ್ ಅರ್ಧ ಇಂಚ್ ಹೋಗುತ್ತೆ,
ಮತ್ತೆ 1 ಇಂಚ್ ನಮಗೆ ಫೋಲ್ಡ್ ಮಾಡಕ್ ಬೇಕಾಗುತ್ತೆ. ಬಟ್ ಏನಂದ್ರೆ ನಾ 33 ಇಂಚ್ ಎಷ್ಟು ತಗೊಂಡಿದ್ದೀನಿ ಅಷ್ಟನ್ನೇ ಕರೆಕ್ಟ್ ಆಗಿ ಮಾರ್ಕ್ ತಗೊಂತ ಇದ್ದೀನಿ. ಯಾಕಂದ್ರೆ ಇದು ನನಗೆ ಒಂದು 1 ಇಂಚು 31.5 ಇಂಚು ಉದ್ದ ಬಂದ್ರು ಕೂಡ ನನಗೆ ಸಾಕಾಗುತ್ತೆ. ನೀವು ಕಟ್ ಮಾಡ್ತಿರ್ತೀರಲ್ಲ ಟಾಪ್ ನ, ಅವಾಗ ನೀವು ಟೋಟಲ್ ಉದ್ದ ಎಷ್ಟು ತಗೊಂಡಿರ್ತೀರಿ ನೋಡ್ರಿ, ಅದಕ್ಕ ಅರ್ಧ ಇಂಚ್ ಮೇಲ್ಗಡೆ ಶೋಲ್ಡರ್ಗೆ ಮತ್ತೆ 1 ಇಂಚು ಕೆಳಗಡೆ ಫೋಲ್ಡಿಂಗಿಗೆ, ಅದು ಎರಡನ್ನು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕಾಗುತ್ತೆ. ಇವಾಗ ನಂದು 33 ಇಂಚ್ ಬಂದಿದ್ದಲ್ಲ, ನನಗೆ ಅದು ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ಗೆ ಮತ್ತೆ 1 ಇಂಚು ಫೋಲ್ಡಿಂಗಿಗೆ ಅಂದ್ರೆ ಟೋಟಲ್ ಆಗಿ ನಾನು 34.5 ಇಂಚ್ ತಗೋಬೇಕಾಗುತ್ತೆ. ಬಟ್ ನಾನು 33 ಇಂಚ್ ಅಷ್ಟೇ ತಗೊಂತ ಇದ್ದೀನಿ, ಯಾಕಂದ್ರೆ ನನಗೆ ಟೋಟಲ್ ಲೆಂತ್ ಅಷ್ಟೇ ಸಾಕು. ತಗೊಂಡಾದ್ಮೇಲೆ ಇದನ್ನ ಇಷ್ಟಕ್ಕ ಕಟ್ ಮಾಡಿ ತೆಗೆದು ಬಿಡ್ತೇನೆ. ನಾನು ಟೋಟಲ್ ಮೆಜರ್ಮೆಂಟ್ ಎಷ್ಟು ತಗೊಂಡಿದ್ದ ಅಷ್ಟು ಬಟ್ಟಿಗೆ ಈ ಬಟ್ಟೆನ ಕಟ್ ಮಾಡಿ ತಕೊಂಡ್ಬಿಡ್ತೇನೆ. ತಕೊಂಡಾದ್ಮೇಲೆ ಇದು ಡಬಲ್ ಫೋಲ್ಡ್ ಇದೆ ಅಲ್ವಾ, ಈ ಡಬಲ್ ಫೋಲ್ಡ್ ನ ನಾನು ಈ ಕಡೆ ಸೈಡ್ ಹಿಂಗ್ ಹಾಕೊಂತೀನಿ. ಅಂದ್ರೆ ಇವಾಗ ಕಟ್ ಮಾಡಿರೋದನ್ನ ಹಾಕೊಂಡು ಇದ್ರಲ್ಲಿ 2 ಪೀಸ್ ಮಾಡ್ಕೊಂತೀನಿ ನಾನು, ಮುಂದಿನ ಭಾಗದ್ದು ಹಿಂದಿನ ಭಾಗದ್ದು ಎರಡನ್ನೂ ಹಿಂಗ್ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮಾರ್ಜಿನ್ ತಗೊಂತೇನೆ. ಶೋಲ್ಡರ್ ಮಾರ್ಜಿನ್, ಆರ್ಮೋಲ್ ರೌಂಡಿಂಗ್ ಮಾರ್ಜಿನ್, ಇದನ್ನೆಲ್ಲ ಇವಾಗ ತಗೊಂತೇನೆ. ಟೋಟಲ್ ಶೋಲ್ಡರ್ ಮಾರ್ಜಿನ್ ಬಂದು ನನಗೆ 14 ಇಂಚ್ ಇದೆ. 14 ಇಂಚಿನಲ್ಲಿ ನಾನು ಪೂರ್ತಿ 14 ಇಂಚ್ ಕೂಡ ಶೋಲ್ಡರ್ ಮಾರ್ಜಿನ್ ಗೆ ತಗೊಂತಾ ಇದ್ದೀನಿ. ಸಾರಿ, 14 ಇಂಚಿನಲ್ಲಿ 2 ಭಾಗ ಮಾಡ್ತಾ ಇದ್ದೀನಿ. 2 ಭಾಗ ಅಂದ್ರೆ 7 ಇಂಚ್ ಬರುತ್ತೆ. 7 ಇಂಚಿನ ಶೋಲ್ಡರ್ ಮಾರ್ಜಿನ್ ಗೆ ತಗೊಂತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ನಾನು ಟಾಪ್ ಕಟಿಂಗ್ ಮಾಡ್ತಾ ಇದ್ದೀನಲ್ಲ, ಈ ಕಟಿಂಗ್ ನಲ್ಲಿ ನನಗೆ ನೆಕ್ ಬಹಳ ಕಡಿಮೆ ಇದೆ, ಹಾಗಾಗಿ ಶೋಲ್ಡರ್ ಪೂರ್ತಿ ಇಡ್ತಾ ಇದೀನಿ. ನೆಕ್ ಯಾವಾಗ್ಲೂ 3 ಇಂಚು 3.5 ಇಂಚು 4 ಇಂಚು ಆ ತರ ಇದ್ದಾಗ ಏನ್ ಮಾಡ್ಬೇಕು, ಪೂರ್ತಿ ಶೋಲ್ಡರ್ ತಗೋಬೇಕಾಗುತ್ತೆ. ನಾವು ಪೂರ್ತಿ ಶೋಲ್ಡರ್ ಮಾರ್ಜಿನ್ ತಗೊಂಡಿರ್ತೇವಲ್ಲ, 14 ಇಂಚು ಎರಡು ಸೈಡ್ ಇಂದ ಸೇರಿ 14 ಇಂಚ್ ಬರುತ್ತೆ. ಅದರಲ್ಲಿ 2 ಭಾಗ ಮಾಡ್ಬೇಕು. 2 ಭಾಗ ಮಾಡಿ ಬಂದಿರೋ 1 ಭಾಗನ ಪೂರ್ತಿ ನಾವು ಇಡ್ಬೇಕಾಗುತ್ತೆ. ನಾವು ತಗೊಳ್ಳೋ ನೆಕ್ ವಿಡ್ತ್ ಕಡಿಮೆ ಇದ್ದಾಗ, ನೆಕ್ ವಿಡ್ತ್ ಜಾಸ್ತಿ ಇದ್ದಾಗ ಅದರಲ್ಲಿ ನಾವು ಮತ್ತೆ 1.5 ಇಂಚ್ ಕಡಿಮೆ ಮಾಡಿ ನಾವು ಮಾರ್ಕಿಂಗ್ ತಗೋಬೇಕಾಗುತ್ತೆ. ಇವಾಗ ಈ 7 ಇಂಚ್ ತಗೊಂಡ್ವಲ್ಲ, ಇಲ್ಲಿ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ ನಾನು ಏನ್ ಮಾಡ್ತೀನಿ, 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಸಾರಿ, 6 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚ್ ಕಡಿಮೆ ಮಾಡ್ತೀನಿ. ಶೋಲ್ಡರ್ ತಗೊಳ್ಳೋ ಟೈಮ್ ನಲ್ಲಿ ಎಷ್ಟು ನಮಗೆ ಆರ್ಮೋಲ್ ರೌಂಡಿಂಗ್ ಬಂದಿತ್ತು ನೋಡ್ರಿ, ಅಷ್ಟೇ ತಗೊಂಡಿದ್ದೆ. ಅಂದ್ರೆ ಶೋಲ್ಡರ್ ಮಾರ್ಜಿನ್ 14 ಇಂಚ್ ಬಂದಿತ್ತಲ್ಲ, 14 ಇಂಚ್ ನಲ್ಲಿ 2 ಭಾಗ ಮಾಡಿ 1 ಭಾಗನ ಶೋಲ್ಡರ್ ಮಾರ್ಜಿನ್ ಅಂದ್ರೆ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಬಟ್ ಆರ್ಮೋಲ್ ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ ಅದಕ್ಕಿಂತ 1 ಇಂಚ್ ಕಡಿಮೆ ಮಾಡಿ ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಬಾಕ್ಸ್ ಮಾಡ್ಕೊಂತೀನಿ. ಬಾಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ ವಿಡ್ತ್ ಬಂದು ನಮಗೆ ಒಂದು 2 ಇಂಚು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಟೋಟಲ್ ನೆಕ್ ಇಂದು ಡೀಪ್ ಬಂದು 4 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು. ಇದು ಮುಂದಿನ ಭಾಗದ್ದು ಹಿಂದಿನ ಭಾಗದ್ದು ಎರಡು ಸೇರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಶೇಪ್ ತೆಗಿತಾ ಇದ್ದೀನಿ. ಈ ತರ ನಿಮಗೆ ಏನಾದ್ರೂ ಕಡಿಮೆ ನೆಕ್ದು ಡೀಪ್ ಕಡಿಮೆ ಇದ್ದಾಗ ನಾವು ಟಾಪ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಈ ಮೆಜರ್ಮೆಂಟ್ ಇದನ್ನ ನಾವು ಫಾಲೋ ಮಾಡ್ಬೇಕಾಗ್ತೈತಿ. ಇದಾದ್ಮೇಲೆ ಆರ್ಮೋಲ್ ರೌಂಡಿಂಗ್ ತೆಗಿಲಿಕ್ಕೋಸ್ಕರ ಇಲ್ಲಿ 1 ಇಂಚ್ ಫಸ್ಟ್ ಈ ಮೂಲಿಗೆ ಮಾರ್ಕ್ ಮಾಡ್ಕೊಂತೀನಿ. ಈ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ಮಾರ್ಕ್ ಮಾಡ್ಕೊಂತೀನಿ. ಈ ತರ ಆರ್ಮೋಲ್ದು ಶೇಪ್. ನೆಕ್ಸ್ಟ್ ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನನಗೆ 32 ಇಂಚ್ ಇದೆ. 32 ಇಂಚಿನ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಾವಿಲ್ಲಿ ತಗೋಬೇಕಂದ್ರೆ ಏನ್ ಮಾಡ್ಬೇಕು,
ಯಾಕಂದ್ರೆ ಒಂದ್ ಸೈಡ್ ಇಂದ ಅಷ್ಟೇ ನಾವ್ ಇಲ್ಲಿ ತಗೋಬೇಕಾಗತ್ತೆ. 32 ಇಂಚ್ ಅಂದ್ರೆ 32 ಇಂಚುನು ಈ ತರ ತಗೊಳಕ್ ಆಗಂಗಿಲ್ಲಲ್ಲ. ಇದ್ರಲ್ಲಿ ಇವಾಗ 4 ಪಾರ್ಟ್ ಇದೆ, ಮುಂದಿಂದು ಹಿಂದಿಂದು ಮುಂದಿಂದು ಹಿಂದಿಂದು, ಆ ತರ 4 ಪಾರ್ಟ್ ಇದೆ. ಹಂಗಾಗಿ ಒಂದ್ ಸೈಡ್ ಇಂದ ಅಷ್ಟೇ ಅಂದ್ರೆ 32 ಇಂಚಿನ 4 ಭಾಗ ಮಾಡ್ಬೇಕಾಗತ್ತೆ. ನಾವು 4 ಭಾಗ ಮಾಡ್ಬೇಕಂದ್ರೆ ಟೇಪ್ ನಲ್ಲಿ 32 ಇಂಚ್ ಇರುತ್ತಲ್ಲ, ಈ 32 ಇಂಚ್ ಎಲ್ಲಿದೆ ನೋಡ್ರಿ ಅಲ್ಲಿ ಟೇಪ್ ನ ಈ ತರ ಫೋಲ್ಡ್ ಮಾಡ್ಬೇಕು, ಮತ್ತೆ ಅದನ್ನೇ ಇನ್ನೊಂದ್ ಟೈಮ್ ಫೋಲ್ಡ್ ಮಾಡ್ಬೇಕು. ಅವಾಗ 4 ಭಾಗ ಆಗ್ತೈತಿ. ಅಂದ್ರೆ ಒಂದ್ ಸೈಡ್ ಇಂದ ಬಂದು 8 ಇಂಚ್ ಬಂದಿದೆ. ಈ 8 ಇಂಚಿಗೆ ಇನ್ನ ಅರ್ಧ ಇಂಚು ನಾವು ಎಕ್ಸ್ಟ್ರಾ ಸೇರಿಸಬೇಕಾಗತ್ತೆ. ಬಾಡಿ ಮೆಜರ್ಮೆಂಟ್ ಗೆ ನಾವು ಕಟ್ ಮಾಡ್ತೀವಿ ಅಂದ್ರೆ ಈ 8 ಇಂಚಿಗೆ ಎಷ್ಟು ಬರುತ್ತೆ ನೋಡ್ರಿ, ನೀವು ನಿಮ್ ಟಾಪ್ ನಲ್ಲಿ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ರಿ, ಅದಕ್ಕೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಯಾಕಂದ್ರೆ ಇದು ಫಿಟ್ಟಿಂಗ್ ಗೋಸ್ಕರ ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ನಮಗೆ ಹಿಪ್ ಮೆಜರ್ಮೆಂಟ್ ಸೈಡ್ ಕಟಿಂಗ್ ಬರುತ್ತಲ್ಲ, ಸೈಡ್ ಕಟಿಂಗ್ ಗೆ 13 ಇಂಚಿಗೆ ನಾನು ಅಳತಿ ತಗೊಂಡಿದ್ದೀನಿ. ನಾನು ಸೈಡ್ ಕಟಿಂಗ್ ಸೈಡ್ ಫಿಟ್ಟಿಂಗ್ 13 ಇಂಚಿಗೆ ಫಸ್ಟ್ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತೇನೆ. ಇವಾಗ ಮಿಡಿಲ್ ಚೆಸ್ಟ್ ನಾವು ಮೆಜರ್ಮೆಂಟ್ ತಗೋಬೇಕಲ್ಲ, ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಈ 13 ಇಂಚ್ ನಾವು ಟೋಟಲ್ ಮಾರ್ಕ್ ಮಾಡ್ಕೊಂಡಿದ್ದೇವೆ ನೋಡ್ರಿ, ಇದು 2 ಭಾಗ ಮಾಡ್ಬೇಕು. 13 ಅಂದ್ರೆ 6.5 ಇಂಚ್ ಬರುತ್ತೆ. ಇಲ್ಲಿ ನಾವು ಮಿಡಿಲ್ ಚೆಸ್ಟ್ ಮಾರ್ಕಿಂಗ್ ತಗೋಬೇಕು. ಇದು ಹಿಪ್ ಮೆಜರ್ಮೆಂಟ್ ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡ್ ಕೂಡ ಇದ್ರಲ್ಲಿನೇ ಬರುತ್ತೆ. ಈ ತರ ಫಸ್ಟ್ ಮಾರ್ಕ್ ಲೈನ್ ಹಾಕೊಂಡು ಇವಾಗ ಇಲ್ಲಿ ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು, ಇಲ್ಲಿ ಹಿಪ್ ಮೆಜರ್ಮೆಂಟ್ ತಗೋಬೇಕು. ಮಿಡಿಲ್ ಚೆಸ್ಟ್ ಬಂದು 33 ಇಂಚ್ ಇದೆ. 33 ಇಂಚ್ ಅಂದ್ರೆ 8.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತೇನೆ. ಅದಾದ್ಮೇಲೆ ಹಿಪ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. 30 ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ 7.5 ಅಂದ್ರೆ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೇನೆ. ಅರ್ಧ ಇಂಚು ಅಥವಾ 1 ಇಂಚು ಕೂಡ ಸೇರಿಸಬಹುದು. ಒಂದ್ ಸ್ವಲ್ಪ ನಮಗೆ ಲೂಸ್ ಇರ್ಬೇಕು ಅಂದ್ರೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಕೂಡ ಸೇರಿಸಬಹುದು ನಾವು. ಇಷ್ಟ ಆಯ್ತಲ್ಲ. ಇಷ್ಟ ಆದ್ಮೇಲೆ ಇವಾಗ ಪೂರ್ತಿ ಕೆಳಗಡೆ ಈ ಲೂಸ್ ಬಂದಿರುತ್ತಲ್ಲ, ಇಲ್ಲಿ ಓಪನ್ ಬಂದಿರುತ್ತಲ್ಲ, ಇಲ್ಲಿ 8.5 ಇಂಚ್ ಹಿಪ್ ಮೆಜರ್ಮೆಂಟ್ ತಗೊಂಡಿ ನೋಡ್ರಿ. ಇಲ್ಲಿ ನಮಗೆ ಓಪನ್ ಸೈಡ್ ಬಂದಾಗ ನಾವು ಒಂದು 9 ಇಂಚು 9.5 ಇಂಚ್ ವರೆಗೂ ತಗೋಬಹುದು. 9.5 ಇಂಚು ತಗೊಂತಾ ಇದ್ದೇನೆ ಇಲ್ಲಿ. ತಗೊಂಡಾದ್ಮೇಲೆ ಇವಾಗ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ವಿ ಅದಕ್ಕೆಲ್ಲ ಶೇಪ್ ಹಾಕ್ಬೇಕು. ಶೇಪ್ ಮಾರ್ಕ್ ಮಾಡ್ಬೇಕು. ಶೇಪ್ ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಬೇಕು. ಇದು ಶೇಪ್ ಸ್ಕೇಲ್ ಇಂದ ಇವಾಗ ಎಲ್ಲೆಲ್ಲಿ ನಾವು ಮಾರ್ಜಿನ್ಸ್ ಎಲ್ಲ ತಗೊಂಡಿದ್ವಲ್ಲ ಅಲ್ಲೆಲ್ಲ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇದು ಸ್ಟ್ರೇಟ್ ಬರುತ್ತೆ ಲೈನ್, ಇಲ್ಲಿಂದ ಸ್ಟ್ರೇಟ್ ಲೈನ್, ಮತ್ತೆ ಇಲ್ಲಿಂದ ಶೇಪ್. ಇಷ್ಟ ಆಯ್ತಲ್ಲ. ಇದು ನಮಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಆಯ್ತು. ಇನ್ನು ಇದ್ರ ಒಳಗಡೆ ನಾವು ನಮಗೆ 2 ಇಂಚ್ ಬಟ್ಟಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಒಳಗಡೆ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ತೇವಲ್ಲ, ಅದಕ್ಕೋಸ್ಕರ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಬರುತ್ತೆ. ಇಲ್ಲಿ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಳಕ್ ಬರಂಗಿಲ್ಲ, 1 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಇದಾದ್ಮೇಲೆ ಇದನ್ನು ಕೂಡ ಶೇಪ್ ಸ್ಕೇಲ್ ತಗೋಬೇಕು, ಲೈನ್ ಹಾಕ್ಬೇಕು. ಇಲ್ಲಿಂದ ಸ್ಟ್ರೇಟ್ ಆಗಿ 1 ಇಂಚಿಗೆ ಸ್ಟ್ರೇಟ್ ಆಗಿ ಒಂದು ಲೈನ್. ಇದಾದ್ಮೇಲೆ ಇವಾಗ ನಾವು ಆರ್ಮೋಲ್ ರೌಂಡಿಂಗ್ ನಾವು ಇದನ್ನ ತಗೊಂಡಿದ್ವಿ, ಅಳತೆ ತಗೊಂಡಿದ್ವಿ. ಅದರಲ್ಲಿ 14 ಇಂಚ್ ಬಂದಿತ್ತು. ಇವಾಗ ಅದನ್ನ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡಿಂಗ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇದರಲ್ಲಿ 14 ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ ನಮಗೆ 7 ಇಂಚ್ ಬರಬೇಕು. ಇದು 7 ಇಂಚ್ ಬರ್ತಾ ಇದೆನಾ ಇಲ್ಲ ಅಂತ ಹೇಳಿ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೋಬೇಕು. ಅದನ್ನ ಎಲ್ಲಿ ಅಂದ್ರೆ ಈ ಟಾಪ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಶೋಲ್ಡರ್ ಗೋಸ್ಕರ ನಾವು ಅರ್ಧ ಇಂಚ್ ಮಾರ್ಜಿನ್ ತಗೊಂಡಿದೀವಲ್ಲ,
ಇಲ್ಲಿ ಒಂದ್ 1/4 ಇಂಚು ಈ ತರ ಡೌನ್ ಮಾಡ್ಕೋಬೇಕು. 1/4 ಇಂಚ್ ಅಷ್ಟೇ ಒಂದ್ ಸೈಡ್ ಈ ತರ ಒಂಚೂರು ಡೌನ್ ಮಾಡ್ಕೋಬೇಕು. ಡೌನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇವಾಗ ನಾವು ಮೆಜರ್ಮೆಂಟ್ ತಗೋಬೇಕು. ಇದು 7 ಇಂಚ್ ಇದೆನಾ ಇಲ್ಲ ಅಂತ ಹೇಳಿ ನೋಡ್ಬೇಕು. ಎಕ್ಸಾಕ್ಟ್ ಆಗಿ 7 ಇಂಚ್ ಬರ್ತಾ ಇದೆ ಅದು. ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಅಷ್ಟೇ, ಯಾಕಂದ್ರೆ ಇಲ್ಲಿ ನಾವು ತೋಳ್ ಅಟ್ಯಾಚ್ ಮಾಡ್ತೀವಿ. ಅದಕ್ಕೆ ಅದನ್ನ ಬಿಟ್ಟು ಈ ತರ ಸ್ಕೇಲ್ ಇಟ್ಟು ಇದನ್ನ ಅಳತಿ ನೋಡ್ಬೇಕು. ಇದು ಕರೆಕ್ಟ್ ಆಗಿ 7 ಇಂಚ್ ಬರ್ತಾ ಇದೆ. ಹಿಂಗ್ ಬಂದ್ರೆ ಸರಿ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ಇದು ಒಂದ್ ವೇಳೆ ಇಲ್ಲಿ 6.5 ಇಂಚ್ ಬಂದ್ರೆ ಏನ್ ಮಾಡ್ಬೇಕು, ಈ ಲೈನ್ ಇದೆಯಲ್ಲ ಈ ಲೈನ್ ನ ಇನ್ನೊಂದ್ ಸ್ವಲ್ಪ ಈ ತರ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಒಂದ್ ವೇಳೆ ಇದು 7 ಇಂಚ್ ಬಂದ್ರೆ 7.5 ಇಂಚ್ ಬಂದ್ರೆ ಏನ್ ಮಾಡ್ಬೇಕು, ಇದನ್ನ ಇನ್ನೊಂದ್ ಸ್ವಲ್ಪ ಲೈನ್ ಮೇಲ್ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ಇನ್ನೊಂದ್ ಸ್ವಲ್ಪ ಹಿಂಗ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕು. ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇದನ್ನ ಇವಾಗ ಕಟಿಂಗ್ ಮಾಡೋದು. ನಾರ್ಮಲ್ ಟಾಪ್ ಕಟಿಂಗ್ ಇಷ್ಟೇ ಇರುತ್ತೆ ಮೆಜರ್ಮೆಂಟ್, ಇನ್ನೇನ್ ಜಾಸ್ತಿ ಇರಂಗಿಲ್ಲ. ಇಷ್ಟ ಆದ್ಮೇಲೆ ಇದನ್ನ ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಲೈನಿಂಗ್ ಇರಂಗಿಲ್ಲ, ಏನಿರಂಗಿಲ್ಲ. ಜಸ್ಟ್ ಇದೇ ಬಟ್ಟೆಯಲ್ಲೇ ನಾವು ಸ್ಟಿಚ್ ಮಾಡ್ಬೇಕು. ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಸೈಡ್ಗೆ ಒಂದ್ ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಂದ ಕಟ್ ಮಾಡಬೇಕು. ಇದು ಟೋಟಲ್ ನಾರ್ಮಲ್ ಲೈನಿಂಗ್ ವಿತೌಟ್ ಲೈನಿಂಗ್ ಟಾಪ್ ಕಟಿಂಗ್ ಮೆಜರ್ಮೆಂಟ್. ಇದ್ರ ಜೊತೆಗೆ ಇವಾಗ ನನಗೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡು ಸೇಮ್ ನೆಕ್ ಇರೋದ್ರಿಂದ ಇವಾಗ ನಾನು ನೆಕ್ ಕೂಡ ಇದ್ರಲ್ಲೇನೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಎರಡು ಒಟ್ಟಿಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೀವು ನೆಕ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಬೇರೆ ಬೇರೆ ತೆಗಿತೀನಿ ಅಂದ್ರೆ ಅವಾಗ ಬೇರೆ ಬೇರೆ ಕಟಿಂಗ್ ಮಾಡ್ಕೋಬೇಕು. ಮುಂದಿಂದು ಒನ್ ಟೈಮು ಬ್ಯಾಕ್ ಸೈಡ್ ಒನ್ ಟೈಮ್ ಕಟಿಂಗ್ ಮಾಡ್ಕೋಬೇಕು. ಎರಡು ಒಟ್ಟಿಗೆ ಇದೆ ಅಂದ್ರೆ ಎರಡು ಒಟ್ಟಿಗೆ ಕಟ್ ಮಾಡ್ಕೊಂಡ್ ಬಿಡಬಹುದು. ಇದಾಯ್ತಲ್ಲ. ಇಷ್ಟ ಆದ್ಮೇಲೆ ಇವಕ್ಕೆಲ್ಲ ನಾವು ನಾಚ್ ಹಾಕೊಂಡ್ಬಿಡ್ಬೇಕು. ಇದು ಸೈಡ್ ಫಿಟ್ಟಿಂಗ್ ಬರುತ್ತೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಈ ಕಡೆ ಸೈಡ್ ಮೇಲೆ ಶೋಲ್ಡರ್ ಸೈಡ್ ನಲ್ಲಿ ಮಾರ್ಕ್ ಮಾಡ್ತಾ ಇದ್ದಿಲ್ಲ ಆರ್ಮೋಲ್ದು ಅಲ್ಲಿ ಇಷ್ಟು ಸೈಡ್ ಮಾಡ್ಕೊಂಡು ಇದು ಮಿಡಿಲ್ ಚೆಸ್ಟ್. ನೆಕ್ಸ್ಟ್ ಇದಕ್ಕ ಸ್ಲೀವ್ಸ್ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸ್ಲೀವ್ಸ್ ಲೆಂತ್ ಬಂದು ಟೋಟಲ್ ನನಗೆ 9 ಇಂಚು ಉದ್ದ ಇದೆ. 9 ಇಂಚ್ ಉದ್ದ ಇದೆ ಅಂದ್ರೆ ಫಸ್ಟ್ ಈ ಬಟ್ಟೆ ಅಷ್ಟಿದೆನಾ ಇಲ್ಲ ಅಂತ ನೋಡ್ಕೋಬೇಕು. ಇದು ಟೋಟಲ್ 11 ಇಂಚ್ ಇದೆ. ಇದನ್ನು ಅಷ್ಟೇ ತೋಳಿಗೋಸ್ಕರ ಇಲ್ಲಿ ನೋಡ್ರಿ, ಇದು ಸಿಂಗಲ್ ಪೀಸ್. ಇದನ್ನ ನಾನು ಇನ್ನೊಂದು ಟೈಮ್ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಇದನ್ನ ಫೋಲ್ಡ್ ಮಾಡ್ಕೊಂತೀನಿ. ಫೋಲ್ಡ್ ಮಾಡ್ಕೊಂಡು ಇದನ್ನ ಇನ್ನೊಂದು ಟೈಮ್ ಫೋಲ್ಡ್ ಮಾಡ್ತೀನಿ. ಅಂದ್ರೆ ಇದು ಈ ತರ ಫೋಲ್ಡ್ ಮಾಡಿದ್ರೆ ನಾವು ಸ್ಲೀವ್ಸ್ ಕಟ್ ಮಾಡಬಹುದು. ಇದಾದ್ಮೇಲೆ ಇದಕ್ಕೆ ಫಸ್ಟ್ ನಾವು ಒಂದ್ ಅರ್ಧ ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಧ ಇಂಚ್ ಯಾಕಂದ್ರೆ ನಮಗೆ ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗ್ತದೆ. ಅರ್ಧ ಇಂಚ್ ಅಂದ್ರೆ ಇದು ಒಂದ್ ವೇಳೆ ನಾವು ಲೈನಿಂಗ್ ಹಾಕಿ ಹೊಲಿತೇವೆ ಅಂದ್ರೆ ಈ ಅರ್ಧ ಇಂಚ್ ಕಟ್ ಮಾಡ್ಕೋಬಹುದು. ಬಟ್ ಇದ್ರಲ್ಲಿ ನಾವ್ ಇವಾಗ ಲೈನಿಂಗ್ ಹಾಕಿ ಹೊಲಿಯಂಗಿಲ್ಲ ಅಲ್ವಾ, ಇದ್ರಲ್ಲೇನೆ ಫೋಲ್ಡ್ ಮಾಡ್ಬೇಕು. ಅದಕ್ಕೋಸ್ಕರ ನಾ ಇನ್ನೂ ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ. ಅಂದ್ರೆ ವಿತೌಟ್ ಲೈನಿಂಗ್ ಟಾಪ್ ಸ್ಟಿಚಿಂಗ್ ನಲ್ಲಿ ನೀವು ಏನಾದ್ರೂ ಸಪರೇಟ್ ಬಟ್ಟೆ ಹಚ್ಚಿ ಹೊಲಿತೀನಿ ಅಂದ್ರೆ ಇದಕ್ಕ ಮತ್ತೆ ಸಪರೇಟ್ ಬಟ್ಟೆ ಜೋಡಿಸ್ಕೊಂಡು ಹೊಲಿತೀನಿ ಅಂದ್ರೆ ಇದೇ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಬಟ್ ಇದ್ರಲ್ಲೇನೆ ಈ ತರ ಫೋಲ್ಡ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು, 1 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಟೋಟಲ್ ತೋಳಿಂದ ಉದ್ದ ತಗೋಬೇಕು 9 ಇಂಚು. ಅರ್ಧ ಇಂಚು ಎಕ್ಸ್ಟ್ರಾ ಮೇಲ್ಗಡೆ ತೋಳ್ ಅಟ್ಯಾಚ್ ಮಾಡಕ್ಕೋಸ್ಕರ. ಇಷ್ಟ ಆಯ್ತಲ್ವಾ. ಇವಾಗ ಇದರಲ್ಲಿ ಡೌನಿಂಗ್ ತಗೋಬೇಕು. ಡೌನಿಂಗ್ ತಗೊಳ್ಳೋ ಟೈಮ್ ನಲ್ಲಿ ಇವಾಗ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ರಿ, ಅದರಲ್ಲಿ 10 ಭಾಗ ಮಾಡ್ಬೇಕಾಗತ್ತೆ ನಾವು. 10 ಭಾಗ ಅಂದ್ರೆ ಇವಾಗ ಎಷ್ಟು ಬಂದಿತ್ತು, 32 ಇಂಚ್ ಬಂದಿತ್ತಲ್ಲ. 10 ಭಾಗ ಅಂದ್ರೆ
ಒಂದ್ ಸೈಡ್ ಇಂದ ಬಂದು ನಮಗೆ 3 ಇಂಚು 1 ಪಾಯಿಂಟ್ ಅಷ್ಟು ಬರುತ್ತೆ. ಈ 1 ಪಾಯಿಂಟ್ ಬಿಟ್ಟು ನಾವು 3 ಇಂಚಿಗೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಡೌನಿಂಗ್ ಇದು ಡೌನಿಂಗ್ ತಗೊಳ್ಳೋ ಮೆಥಡ್. ಇದಾದ್ಮೇಲೆ ಇಲ್ಲಿ ತೋಳಿಂದು ಲೂಸ್ ನ ಅಳತೆ ಮಾಡ್ಕೋಬೇಕು. ಎರಡು ಸುತ್ತೂಲಿ ಇದು ಎಲ್ಲ ಸುತ್ತು ಸೇರಿ 9 ಇಂಚ್ ಬಂದಿತ್ತು. ಅಂದ್ರೆ ಒಂದ್ ಸೈಡ್ ಇಂದ ಅಂದ್ರೆ 4.25 ಇಂಚಿಗೆ ತೋಳಿಂದು. ಇದಾದ್ಮೇಲೆ ಇವಾಗ ನಮಗೆ ಆರ್ಮೋಲ್ದು ರೌಂಡಿಂಗ್ ಬಂದು 14 ಇಂಚ್ ಬಂದಿದೆ ಅಲ್ಲ, ಒಂದ್ ಸೈಡ್ ಇಂದ ಅಂದ್ರೆ 7 ಇಂಚು. ಇಲ್ಲಿ ನಾವು ಇದನ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಕ್ಕಿಂತ ಅರ್ಧ ಇಂಚ್ ಕಡಿಮೆ ಮಾಡಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಇದನ್ನ ನಾವು ಇಲ್ಲಿ ಯಾಕೆ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ರಿ, ನಾವು ಈ ಟೇಪ್ ನ ಸ್ಟ್ರೇಟ್ ಆಗಿ ಇಡ್ತಾ ಇದ್ದೀವಿ. ಬಟ್ ಮಾರ್ಕ್ ಮಾಡ್ಕೊಳೋದು ಬಂದು ನಾವ್ ಹೆಂಗ್ ಮಾಡ್ಕೊಂತೀವಿ, ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂತೀವಿ. ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂಡಾಗ ಏನಾಗ್ತದೆ, ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿದ್ವಲ್ಲ, ಆ ಅರ್ಧ ಇಂಚು ಈ ರೌಂಡ್ ಶೇಪ್ ನಲ್ಲಿ ನಮಗೆ ಬಂದ್ಬಿಡುತ್ತೆ. ಅದಕ್ಕೆ ಈ ಸ್ಟ್ರೇಟ್ ಆಗಿ ತಗೊಂಡುವಾಗ ನಾವು ಅರ್ಧ ಇಂಚ್ ಕಡಿಮೆ ಮಾಡಿ ಅದನ್ನ ತಗೋಬೇಕು. ಇಷ್ಟಾದ್ಮೇಲೆ ಇದನ್ನ ಈ ತರ ಜಾಯಿಂಟ್ ಮಾಡಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಗೆ ಜಾಯಿಂಟ್ ಮಾಡಿ ಕಟ್ ಮಾಡಬೇಕು. ಇಷ್ಟು ಸ್ಲೀವ್ಸ್ ಕಟಿಂಗ್ ಮಾಡೋ ಮೆಥಡ್. ಇದಾದ್ಮೇಲೆ ಇಲ್ಲಿ ಕೂಡ ಅಷ್ಟೇ, ಇದು ಎಲ್ಲ ಈ ಫಿಟ್ಟಿಂಗ್ಸ್ ಎಲ್ಲೆಲ್ಲಿ ಫಿಟ್ಟಿಂಗ್ ಮಾಡ್ತೇವೆ ಅಲ್ಲೆಲ್ಲ ಈ ತರ ನಾಚ್ ಹಾಕೊಂಡ್ಬಿಡ್ಬೇಕು. ಇಷ್ಟಾದ್ರೆ ನಾರ್ಮಲ್ ಕಟ್ಟಿಂಗ್, ಚೂಡಿದಾರ ಟಾಪ್ ಕಟ್ಟಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತೈತಿ. ಇದು ಇನ್ನು ಸ್ಟಿಚಿಂಗ್. ಇದನ್ನ ನೀವು ಸ್ಟಿಚಿಂಗ್ ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನಾನು ಸ್ಟಿಚಿಂಗ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈ ಸ್ಟಿಚಿಂಗ್ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ, ಇದು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾ ಇದೇ ತರ ಟೈಲರಿಂಗ್ ವಿಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ಆ ವಿಡಿಯೋಸ್ ಎಲ್ಲ ನಿಮ್ ಫೋನಿಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ತುಂಬಾ ಈಸಿಯಾಗಿ ನೀವು ನೋಡಿ ಕಲ್ಕೋಬಹುದು. ಇಲ್ಲಿ ಇವತ್ತಿನ ಕ್ಲಾಸ್ ಇಲ್ಲಿ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಇದು ಸ್ಟಿಚಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ.